ಹಾಯ್, ನಮಸ್ತೆ. ಶ್ಯಾಮಲಾ ನ್ಯಾಚುರಲ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ಒಂದು ಗಿಡವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸಾಧಾರಣವಾಗಿ ಎಲ್ಲರೂ ನೋಡಿರ್ತೀರ ಈ ಗಿಡನ. ಆದರೆ ಇದರ ಉಪಯೋಗ ಹೇಳ್ತಾ ಇದ್ದೀನಿ ನಾನು. ಇದು ಹರಳು ಬೀಜ ಸಿಗುತ್ತಲ್ಲ, ಅದ್ರ ಗಿಡ, ಹರಳು ಗಿಡ ಅಂತ ಕರಿತೀವಿ. ಇದು ನೋಡ್ತಾ ಇದ್ದೀರಲ್ಲ, ಇವತ್ತು ಇದರ ಉಪಯೋಗ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಇದು ಸಾಧಾರಣವಾಗಿ ಹರಳೆಣ್ಣೆ ಅಂತ ಸಿಗುತ್ತಲ್ಲ, ಆ ಥರ ಎಣ್ಣೆ ತಯಾರಿಸೋಕ್ಕೆ ಇದರ ಬೀಜನ ಉಪಯೋಗಿಸ್ತೀವಿ. ಆದರೆ ಈ ಗಿಡದ ಉಪಯೋಗ, ಪ್ರಯೋಜನ ಏನೇನು ಅಂತ ಹೇಳ್ತೀನಿ. ಇದು ಬುಡದ ಬೇರಿಂದ ಹಿಡಿದು ಇದರ ಸೊಪ್ಪಿಂದನೂ ಪ್ರಯೋಜನ ಇದೆ ನಮಗೆ. ಏನಪ್ಪ ಅಂದರೆ, ಇದರ ಕಿತ್ಬಿಟ್ಟು ಇದರಲ್ಲಿ ಬೇರು ಸಿಗುತ್ತಲ್ಲ ನೋಡಿ, ಇದು ಇಷ್ಟು ತುಂಬ ಎತ್ತರ ಆಗಿದೆ ಗಿಡ. ಆದರೆ ಚಿಕ್ಕ ಗಿಡದಿಂದ ಮಾಡ್ಬೋದು. ಇದ್ರ ಬೇರನ್ನು ಗುದ್ದುಬಿಟ್ಟು ಜೀರಿಗೆ ಹಾಕಿ ಕಷಾಯ ಮಾಡಿ ಕುಡಿದ್ರೆ ನಮಗೇನು ಸೊಂಟ ನೋವಿರುತ್ತೆ, ತುಂಬ ದಿನಗಳಿಂದ ಸೊಂಟ ನೋವು ಏನಿರುತ್ತೆ, ಆ ಸೊಂಟ ನೋವು ವಾಸಿಯಾಗುತ್ತೆ. ಅದು ಮಾತ್ರ ನಿಜವಾಗ್ಲೂ ನಾವು ಉಪಯೋಗಿಸಿದ್ದೀವಿ, ಅದರಿಂದ ನಾನು ಹೇಳ್ತಾ ಇದ್ದೀನಿ. ಅದರದ್ದು ಬೇರಿಂದ ಜೀರಿಗೆ ಹಾಕಿ ಕುಟ್ಟಿ ಕಷಾಯ ಮಾಡಿ ಕುಡಿದ್ರೆ ಖಂಡಿತವಾಗಿಯೂ ತುಂಬ ಹಳೆಯ ಸೊಂಟ ನೋವು ಏನಿದೆ ಅದು ವಾಸಿಯಾಗುತ್ತೆ. ಹಾಗೆಯೇ ಈ ಸೊಪ್ಪು ಇದೆ ಅಲ್ವಾ, ಈ ಸೊಪ್ಪನ್ನು ಕಿತ್ಬಿಟ್ಟು ಸ್ವಲ್ಪ ಹೆಚ್ಚಿ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಒಂದು ಪಾತ್ರೆನ ಒಲೆ ಮೇಲಿಟ್ಟು ಬಿಸಿ ಮಾಡಿ, ನಿಮಗೆ ಮಂಡಿ ನೋವು ಇರುತ್ತಲ್ಲ, ಆ ಮಂಡಿ ನೋವಿಗೆ ಇದ್ರದ್ದು ಶಾಖ ಕೊಟ್ಕೊಳ್ಳೋದ್ರಿಂದ ಮಂಡಿ ನೋವು ವಾಸಿಯಾಗುತ್ತೆ. ಇದು ಆಯುರ್ವೇದಿಕಲ್ಲಿ ಇದನ್ನು ಟ್ರೀಟ್ಮೆಂಟಾಗಿ ಮಾಡ್ತಾರೆ, ನನಗೆ ಗೊತ್ತಿದ್ದಾಗೆ. ಆ ಥರನೂ ಮಾಡ್ತಾರೆ. ಇಲ್ಲ ಅಂದರೆ ಬಿಸಿ ಬಿಸಿ ಸೊಪ್ಪನ್ನು ಹಾಗೆ ಮಂಡಿಗೆ ಬಟ್ಟೆಯಿಂದ ಕಟ್ಕೊಂಡ್ರೂ ಆಗುತ್ತೆ. ಇಲ್ಲ ಅಂದರೆ ಬಿಸಿ ಪಾತ್ರೆನ ಒಲೆ ಮೇಲಿಟ್ಟು, ಅದು ಸ್ವಲ್ಪ ಗ್ಯಾಸಲ್ಲಿ ಮಾಡೋರು ಸ್ವಲ್ಪ ಸಣ್ಣ ಸ್ಲೋವಲ್ಲಿ ಇಟ್ಕೊಂಡು ಈ ಸೊಪ್ಪು ಸ್ವಲ್ಪ ಜಾಸ್ತಿ ಹೆಚ್ಚಿ ಒಂದು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನು ಪಾತ್ರೆ ಮೇಲೆ ಇಟ್ಟು ಬಿಸಿ 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 ಮಾಡಿ ಹಾಗೆ ಮಂಡಿಗೆಲ್ಲ ಶಾಖ ಕೊಟ್ಕೋಬೇಕು. ಹಾಗೆ ಮಾಡೋದ್ರಿಂದ ಮಂಡಿ ನೋವು ವಾಸಿಯಾಗುತ್ತೆ. ಇದರಲ್ಲಿ ಇಷ್ಟು ಪ್ರಯೋಜನ ಇದೆ ನನಗೆ ಗೊತ್ತಿದ್ದಾಗೆ. ಇನ್ನೂ ತುಂಬ ಉಪಯೋಗ ಬರ್ಬೋದು, ಅಂದರೆ ನನಗೆ ಗೊತ್ತಿದ್ದಂಗೆ ಇಷ್ಟು ಪ್ರಯೋಜನ ಇದೆ. ಇದನ್ನು ಎಲೆನ ಅದೇ ಆಯುರ್ವೇದಿಕ್ ಇದರಲ್ಲೂ ಉಪಯೋಗಿಸ್ತಾರೆ. ಇದನ್ನು ಬೇರಿಂದನೂ ಇದ್ರ ಕಷಾಯ ಮಾಡಿ ನಾವು ಕುಡಿದಿದ್ದೀವಿ, ನಮಗೆ ವಾಸಿಯಾಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ಗಿಡದ ಪ್ರಯೋಜನ ಹೇಳಿದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.